ಜೀವೋತ್ತಮರಾದ ವಾಯುದೇವರ ಮೂರನೇ ಅವತಾರವಾದ ಶ್ರೀ ಮನ್ಮಥಾಚಾರ್ಯರು ಅವತರಿಸಿದ ಪಾಚಕ ಕ್ಷೇತ್ರದ ಸಮೀಪದ ಅತ್ಯಂತ ಪ್ರಶಾಂತ ರಮಣೀಯವಾದ ಪರಿಸರದಲ್ಲಿ ದೇವರಗುಂಡ ಎಂಬ ಪ್ರಸಿದ್ಧ ಸ್ಥಳದಲ್ಲಿ ಸುಂದರವಾದ ಗರ್ಭಗುಡಿಯ ಕುರುಹು ಒಂದು ಕಂಡುಬಂದಿದೆ. ಶಂಕರಪುರ ಬಿಳ್ಯಾರು ದುರ್ಗಾನಗರದ ದೇವರಗುಂಡ ಎಂಬಲ್ಲಿ ಪಾಳು ಬಿದ್ದ ದೇವಾಲಯದಲ್ಲಿ ಅಷ್ಟಮಂಗಳ ಪ್ರಶ್ನೆ ಇಟ್ಟಾಗ ಇದು ಬಹಳ ಕಾರ್ಣಿಕವುಳ್ಳ ಸ್ಥಳವೆಂದು ಕಂಡುಬರುತ್ತಿದೆ. ಈ ದೇವಾಲಯವು ವೃತ್ತಾಕಾರದಲ್ಲಿದ್ದು ಇಲ್ಲಿ ಉಮಾಮಹೇಶ್ವರ ದೇವರ ಗರ್ಭಗುಡಿ ಇದ್ದಿರಬಹುದು ಎನ್ನುವುದಕ್ಕೆ ಹಲವಾರು ಸಾಕ್ಷಿಗಳು ಲಭಿಸಿವೆ. ಅಷ್ಟಮಂಗಲ ಇಟ್ಟಿದ್ದು ಅದರ ಮೇಲೆ ನಮಗೆ ದೇವರು ಯಾವುದಂತ ಗೊತ್ತಾಯಿತು. ಉಮಾಮಹೇಶ್ವರ ದೇವರಂತ ಅಷ್ಟಮಂಗಲದಲ್ಲಿ ಕಂಡು ಬಂದಿದೆ. ಮೊದಲಿಗಿಂತ ದೇವರ ಗುಂಡ ಅಂತ ಒಂದು ಪ್ರಸಿದ್ಧಿ ಇತ್ತು. ಎಲ್ಲ ಬಿದ್ದು ಹೋಗಿ ದೇವರು ಯಾವುದು ಅಂತ ನಮಗೆ ಗೊತ್ತಾಗಲಿಲ್ಲ. ಅಷ್ಟಮಂಗಲ ಇಟ್ಟ ಮೇಲೆ ನಮಗೆ ಉಮಾಮಹೇಶ್ವರ ದೇವಸ್ಥಾನ ಅಂತ ಕಂಡು ಬಂತು. ಆದ್ದರಿಂದ ಇದು ಸಾಧಾರಣ ಕುಂಜಾದುರ್ಗೆಗಿಂತ ಹಿಂದಿನ ದೇವಸ್ಥಾನ. ಬಿದ್ದು ಹೋಗಿ 800 ವರ್ಷ ಆಯಿತು ಅಂತ ಅಷ್ಟಮಂಗಲದಲ್ಲಿ ಹೇಳಿದ್ದಾರೆ. ಇಲ್ಲಿ ಪೂಜೆ ಪುನಸ್ಕಾರ ಎಂಥದ್ದು ಇರಲಿಲ್ಲ, ಬಿದ್ದು ಹೋಗಿತ್ತು. ಮತ್ತು ಅಷ್ಟಮಂಗಲ ಇಟ್ಟ ಮೇಲೆ ಈಗ 2 ವರ್ಷದ ಹಿಂದೆ ನಾವು 0 ಬ್ಯಾಲೆನ್ಸಲ್ಲಿ ನಾವು ದೇವಸ್ಥಾನ ಕಟ್ಟಬೇಕಾದಂಥ ಒಂದು ದೇವರ ಸಂಕಲ್ಪ. ಈ ದೇವಳದಲ್ಲಿ ಉಮಾಮಹೇಶ್ವರ ದೇವರ ಲಿಂಗ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದರೆ ಊರಿಗೆ ಬಹಳ ಶ್ರೇಯಸ್ಸಾಗುತ್ತದೆ. ಕಾರಣ ಈ ದೇವಾಲಯದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಸಿದ್ಧ ಪುರುಷರು ಇಲ್ಲಿ ದೇವತಾರಾಧನೆ ಮಾಡುತ್ತಿದ್ದರು. ಆದ್ದರಿಂದ ಜೀರ್ಣೋದ್ಧಾರ ಕಾರ್ಯ ಮಾಡಿದರೆ ಊರಿಗೆ ಶ್ರೇಯಸ್ಸಾಗುತ್ತದೆ ಎಂಬ ನಂಬಿಕೆ ಇದೆ. ನಾವು ಇಡೀ ಊರಿಗೆ ಈಶ್ವರ ಕೋಪ ಅಂತ ಬರುತ್ತಾ ಇತ್ತು. ನಾವು ಇಲ್ಲಿ 2 ವರ್ಷದ ಹಿಂದೆ ಬಂದು ಕೈ ಮುಗಿಯುವಾಗ ದೇವರು ಸಹಾಯ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಇಲ್ಲಿ ಒಂದು ಕೆಂಪು ಕಲ್ಲದ ಒಂದು ಗುಂಡ ಇತ್ತು. ಅದು ಒಂದು ಕಲ್ಲು ತಗೊಂಡು ಹೋದ್ರು ಕೂಡ ಕಾಳಿಂಗ ಸರ್ಪ ಬೇಕಾದಷ್ಟು ಅವ್ರ ಮನೆಗೆ ಹೋಗ್ತಾ ಇತ್ತು. ಮತ್ತು ಒಂದು ಕಲ್ಲು ಸಮೇತ ತಗೊಂಡು ಹೋಗಲಿಕ್ಕೆ ಕಾಳಿಂಗ ಸರ್ಪ ಬಿಡಲಿಲ್ಲ. ಅದರಿಂದ ಭಾರಿ ಕಾರ್ಣಿಕವಾದ ಇದು ಉಮಾಮಹೇಶ್ವರ ದೇವಸ್ಥಾನ. ಇಡೀ ಊರಿನವರಿಗೆಲ್ಲ ತೊಂದರೆ ಉಂಟು. ಅದಮಾರ ಸ್ವಾಮಿಗಳು ಬರುವ ಗರ್ಭಗುಡಿಗೆ ಶಿಲಾನ್ಯಾಸಕ್ಕೆ ಬರುವಾಗ ಪಂಚಾಂಗದ ಕೆಳಗೆ ಕಾಳಿಂಗ ಸರ್ಪ ಪ್ರತ್ಯಕ್ಷ ಆಗಿದೆ. ಅವರಿಗೆ ನೋಡಿ ಭಾರಿ ಸಂತೋಷವಾಗಿದೆ. ಅವರ ದೇವರು ಕೂಡ ಕಾಳಿಂಗ ಮರ್ದನ. ಅವರು ಹೇಳಿದ್ದಾರೆ ಈ ಜಾಗದಲ್ಲಿ ಒಳ್ಳೆ ಕಾರ್ಣಿಕ ಉಂಟಂತ ಅವರು ಹೇಳಿದ್ದಾರೆ. ಹೌದು, ಈ ದೇವಾಲಯವು ಪುನರ್ ಪ್ರತಿಷ್ಠೆ ಕಾರ್ಯ ಭರದಿಂದ ಸಾಗುತ್ತಿದ್ದು ಮಾರ್ಚ್ 3ರಿಂದ 8ರವರೆಗೆ ಮಹಾಬ್ರಹ್ಮಕಲಶಾಭಿಷೇಕ ಮಹೋತ್ಸವ ನಡೆಯಲಿದೆ. ಶ್ರೀ ಉಮಾಮಹೇಶ್ವರ ದೇವಾಲಯವು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ಪ್ರತಿಷ್ಠೆ ಕಾರ್ಯ ನಡೆಯಲಿದೆ. ದೇವಳದ ಅಭಿವೃದ್ಧಿಯಾದಂತೆ ಊರಿನ ಅಭಿವೃದ್ಧಿ ಕೂಡ ಆಗಲಿ. 100 ಹೊಸ ದೇವಸ್ಥಾನಗಳು ಕಟ್ಟುವುದಕ್ಕಿಂತ ಒಂದು ಹಳೆಯ ದೇವಸ್ಥಾನ ಕಟ್ಟುವುದು ಉತ್ತಮ ಎನ್ನುವುದು ಈ ಊರಿನ ಜನರ ಅಭಿಪ್ರಾಯ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ.